ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಮಂಗಳೂರು ಹೋಗ್ತಾ ಇದ್ದೀವಿ. ಯಾಕೆ ಏನು ಅಂತ ಹೇಳ್ತೀವಿ. ಫುಲ್ ನೈಟ್ ನಿದ್ದೆ ಮಾಡಿಲ್ಲ. ಯಾಕೆ ಅಂದರೆ ನನ್ನ ಮಗನ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾವು ಎಷ್ಟು ದಿವಸ ಬಿಟ್ಟಿದ್ರೂ ಕೂಡ ಕರ್ಕೊಂಡು ಬರೋ ದಿವಸ ನಿದ್ರೆನೇ ಬರೋಲ್ಲ. ಹೆಂಗಿದನೋ ಏನೋ ಅದೇ ಕಣ್ಣು ಮುಂದೆ ಬಂದಂಗೆ ಆಗುತ್ತೆ. ಸೊ ಅಣ್ಣ, ನಾನು, ಅಮ್ಮ ಎಲ್ಲ ಹೋಗ್ತಾ ಇದ್ದೀವಿ. ಅಣ್ಣಂದು ಕಾರಿತ್ತು, ನಮ್ಮ ಮನೆಯವ್ರಿಗೆ ಬೇರೆ ಏನೋ ಕೆಲಸ ಇತ್ತು. ಸೊ ಹಾಗಾಗಿ ಅವ್ರು ಬರಲಿಲ್ಲ. ಇನ್ನೇನು ರೀಚ್ ಆಗ್ತೀವಿ. ಬೆಳಗ್ಗೆ ಬೇಗನೆ ಹೊರಟ್ವಿ, ಯಾಕಂದರೆ ಮತ್ತೆ ರಿಟರ್ನ್ ಬಂದು ಬೇರೆ ಏನೋ ಕೆಲಸ ಇತ್ತು. ಅಣ್ಣ ಆಂಧ್ರಕ್ಕೆ ಹೊರಡಬೇಕಿತ್ತು, ಹಾಗಾಗಿ ಬೇಗ ಎದ್ದು ಹೊರಟ್ವಿ. ಇನ್ನೇನು ಒಂದು 1 ಅವರು ರೀಚ್ ಆಗ್ತೀವಿ. ಸೊ ಬೆಳಗಿನ ಟೈಮ್ ಬಂದರೆ ಸ್ವಲ್ಪ ಗಾಡಿಗಳೆಲ್ಲ ಫ್ರೀ ಆಗಿರುತ್ತೆ, ರಸ್ತೆ ಎಲ್ಲ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ಎಷ್ಟೇ ಕೇರಾಗಿ ಡ್ರೈವಿಂಗ್ ಮಾಡ್ತೀವಿ ಅಂದರೂ ಘಾಟಿ ಸೆಕ್ಷನಲ್ಲಿ ಸ್ವಲ್ಪ ನಿಧಾನಕ್ಕೆ ಹೋಗಬೇಕು. ಸೊ ಹಾಗಾಗಿ ತುಂಬ ಹಿಮ ಬಿದ್ದಿತ್ತು. ಬೇಲೂರಿಂದ ಸುಮಾರು ಸಕಲೇಶ್ಪುರ ಬರೋವರೆಗೂ ತುಂಬ ಹಿಮ ಕವರ್ ಆಗಿತ್ತು, ಯಾಕೆಂದರೆ ಬೆಳಗ್ಗೆನೇ ಹೊರಟ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಬಂದ್ವಿ. ನಾವೆಷ್ಟೇ ಡ್ರೈವಿಂಗ್ನ ತುಂಬ ಅನುಭವ ಪಡೆದಿದ್ರು ಕೂಡ ಕೆಲವೊಂದು ಟೈಮು ನಾವು ನಮ್ಮ ಒಂದು ಅನುಭವಕ್ಕಿಂತನೂ ಬೇರೆ ಆಪೋಸಿಟ್ ಬರೋ ಗಾಡಿನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅವರು ಹೇಗೆ ಬರ್ತಿರ್ತಾರೆ ಅದನ್ನು ಕೂಡ ನಾವು ತೊಗೋಬೇಕಾಗುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್ ಬಂದ್ವಿ. ನಮಗೆ ನೋಡೋ ಕ್ಯೂರಿಯಾಸಿಟಿ ಮಗನ್ನ. ಬಟ್ ಅವರು 9 ಗಂಟೆಗೆ ಅಲೋ ಮಾಡೋದು ಗೇಟಿಂದ ಒಳಗಡೆ. ನಾವು 8 ಗಂಟೆಗೆಲ್ಲ ರೀಚ್ ಆದ್ವಿ. ಅವರು ಹೊರಗಡೆ ಕೂಡ ಹಾಸ್ಟೆಲ್ ಅಂದರೆ ಮೇನ್ ಡೋರಿಂದ ಹೊರಗಡೆನೂ ಕೂಡ ಕಾಣಿಸೋಕೆ ಬಿಡೋಲ್ಲ ಮಕ್ಕಳನ್ನ. ಯಾಕಂದರೆ ಎಲ್ಲ ಪೇರೆಂಟ್ಸು ಏನೋ ಒಂಥರ ಅವ್ರಿಗೆ ಫೀಲ್ ಆಗುತ್ತೆ ಅಂತ. ಬಟ್ ಒಳಗಡೆ ಇದ್ದರು ಮಕ್ಕಳೆಲ್ಲ. ಅವ್ರಿಗೂ ಟಿಫನ್ ಎಲ್ಲ ಮಾಡಿ ಆಮೇಲೆ ನಂತರ ಅವ್ರನ್ನ ಹೊರಗಡೆ ಬಿಡೋದು. ಸೊ ಗೈಸ್ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬಿಡಿ ಅಂತ. ಬಟ್ ಇಲ್ಲ, ನಾವು 9 ಗಂಟೆಗೆ ಬಿಡೋದು. ಟೀಚರ್ಸ್ ಎಲ್ಲ ಬಂದಮೇಲೆ ನಿಮ್ಮ ಮಗೋದು ರಿಸಲ್ಟ್ ನೋಡ್ಕೊಂಡು ನೀವು ಆರಾಮಾಗಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. 2 ತಿಂಗಳ ತನಕ ನಿಮ್ಮ ಮಗು ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳಿದ್ದಾರೆ. ನಾನು ಕೇಳಿದೆ ಅವನ್ನ. ಹೌದಾ? ಅಮ್ಮ ಬರಲಿಲ್ವಾ? ಹೊರಟು ಅಪ್ಪ ಡ್ಯೂಟಿಗೆ ಹೋಗ್ತಂತ ಇವಾಗ ಬರ್ತೈತೆ. ಅಮ್ಮ ಯಾರು ಬರಲ್ವಾ? ನಾವು ಒಂದು ಮದುವೆಗೆ ಹೋಗಬೇಕು, ಅದಕ್ಕೆ ಬೆಳಗ್ಗೆ ಬೇಗನೆ ಬಂದಿದ್ದು. ತಿಂಡಿ ಆಯ್ತೇನವ? ತಿಂಡಿ ಆಯ್ತು. ಹ್ಞೂ, ತಿಂಡಿ ಆಯಿತು. ಅದಕ್ಕೆ ಜಲ್ದಿ ಹೊಡ್ತಾ ಇದ್ದೀವಿ. ಹಾಂ, ಇಲ್ಲ ಹಿಂಕಳ್ರಿ, ಎಲ್ಲರೂ ಮಾಡೋಣ. ಲೇಟಾಗಿ ಬರುತ್ತಮ್ಮ ಅಪ್ಪ. ನೆಕ್ಸ್ಟ್ ಇಲ್ಲೇನಾ ಕಂಟಿನ್ಯೂವಾ? ಅಡ್ಮಿಷನ್ ಮಾಡೋದು. ಹಾಂ, CBSE. ಈ ಮಗು ಕೂಡ ನನ್ನ ಮಗನ ಕ್ಲಾಸ್ಮೇಟೆ. ಬಟ್ ಇವನು 1 ವರ್ಷ ಮುಂಚೆನೇ ಹೋಗಿದ್ದ. ಇವನು ಹೋಗಿದ ಮೇಲೆ ಸೇರ್ಕೊಂಡ್ಮೇಲೆ ನನ್ನ ಮಗನ ನಾವು ಸೇರಿಸಿದ್ದು. ಸೊ ತುಂಬ ಒಳ್ಳೆ ಹುಡುಗ, ತುಂಬ ಸಪೋರ್ಟಿವ್ ಆಗಿರ್ತಾನೆ ನನ್ನ ಮಗನ ಕೂಡ. ಅಲ್ಲಿ ಅವರು ಇವರು ಅಂತೆಲ್ಲ ಎಲ್ಲರೂ ಕೂಡ ತುಂಬ ಸಪೋರ್ಟಿವ್ ಆಗಿ ಹೊಂದಾಣಿಕೆ ಆಗಿರ್ತಾರೆ. ಹಾಗೆ ಎಲ್ಲ ಮಕ್ಕಳು ಕೂಡ ಖುಷಿಯಿಂದ ಅವ್ರವ್ರ ಪೇರೆಂಟ್ಸ್ ಜೊತೆ ಹೋದರು. ಆಮೇಲೆ ಇನ್ನೊಂದು, ನಾವು ಎಷ್ಟೇ ಮೊಬೈಲಿಗೆ ಕಂಟ್ರೋಲ್ ಆಗೋಕ್ಕೋಸ್ಕರ, ಮೊಬೈಲ್ ಬಿಡಿಸ್ಬೇಕು ಅನ್ನೋದಕ್ಕೋಸ್ಕರ ಇಷ್ಟೊಂದು ದೂರ ತಂದಾಕಿದ್ವಿ. ಮತ್ತೆ ಏನು ಪೇರೆಂಟ್ಸ್ ಜೊತೆ ಸೇರಿದ ತಕ್ಷಣ ಮೊದಲು ಮುಟ್ಟೋದೇ ಮೊಬೈಲು. ಸೊ ಅಮ್ಮನೂ ಬಂದಿದ್ದರು, ಅಮ್ಮನೂ ಕೂಡ ಹೊರಟರು. ಎಲ್ಲ ಪೇರೆಂಟ್ಸು ತುಂಬ ಖುಷಿಯಿಂದ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. 1 ವಾರ ತುಂಬ ಖುಷಿ ಇರುತ್ತೆ. ಆಮೇಲೆ ಮತ್ತೆ ಅದೇ ರಾಗ ಅದೇ ತಾಳ ಅನ್ನೋ ಥರ ಇರುತ್ತೆ. ಸೊ ಗೈಸ್, ಈಗ ಹೋಗ್ತಾ ಇದ್ದೀವಿ. ನಾವು ಕೂಡ ಹೊರಟ್ವಿ. ಇವನೇ ನನ್ನ ಮಗ. 4 kg ಅವನೇ ಇಟ್ಕೊಂಬರ್ತಾ ಇದ್ದಾನೆ. ಬಟ್ ಇಲ್ಲೇನು ಅಂತಂದರೆ ಅವ್ರವ್ರ ಕೆಲಸ ಅವರೇ ಮಾಡ್ಕೊಬೇಕು, ಆ ಒಂದು ರೂಲ್ಸ್ ಇದೆ. ಸೊ ಹಾಗಾಗಿ ಅವ್ನು ಹೇಳ್ದೆ, ಮಮ್ಮಿ ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು, ನಾನು ಇಟ್ಕೊಳ್ತೀನಿ, ಆಮೇಲೆ ಬೇಕಾದ್ರೆ ಗಾಡೀಲಿ ಹಾಕ್ರಂತೆ ಅಂತ ಅಂದ. ಸೊ ಅದಕ್ಕೆ ಇಟ್ಕೊಂಬರ್ಲಿ ಅಂತ ಸುಮ್ಮನಾದೆ. ಮಾಮ ಏನಾದ್ರು ಲೇಟಾಗಿ ಹೊರಟಿದ್ರೆ ಹೋಗ್ಬೋದಿತ್ತು. ಹಾಂ, ಆಮೇಲೆ ತಮಾಷೆಲಿ ಒಂದು ಹೇಳ್ತೀನಿ, ಅದು ಒಂದು ತಂದಿಟ್ಬಿಡಿ. ಇತ್ತಂತ ತಿಂಡಿ ಇತ್ತಂತ. ಇಲ್ಲೇ ಬರ ಫ್ರೆಂಡ್ಸ್. ಇನ್ನೊಂದೇನೆಂದರೆ, ನಾವು ಮಂಗಳೂರಿಂದ ಬರಬೇಕಾದ್ರೆ ಯಾವ ಹೋಟೆಲ್ ನೋಡಿದ್ರೂ ಬಾಕ್ಲು ಗ್ಯಾಸ್ ಪ್ರಾಬ್ಲಮ್ಮಿಂದ ನಾವು ಮನೇಲೇ ತಿಂಡಿ ಎಲ್ಲ ಮಾಡ್ಕೊಂಡು ತೊಗೊಂಡೋಗ್ಬೋದಿತ್ತು. ಬಟ್ ಆದರೆ ನಾವು ಇಷ್ಟೊಂದು ಸೀರಿಯಸ್ ತೊಗೊಳ್ಳೇ ಇಲ್ಲ ಗ್ಯಾಸ್ದು. ಯಾವುದಾದ್ರೂ ಒಂದು ಹೋಟ್ಲು ಓಪನ್ ಇರುತ್ತೆ ನಾವು ಒಂದು ಇದ್ರ ಮೇಲೆ ಹೋದ್ವಿ. ಎಲ್ಲಿ ನೋಡಿದ್ರೂ ಇಡ್ಲಿ ಒಂದಿದೆ, ಇಡ್ಲಿಗೆ ಅದು ಕೂಡ ಚೆನ್ನಾಗಿ ಬೆಂದಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಯಾವ ಹೋಟೆಲು ಬಾಗಿಲೇ ತೆಗೆದೇ ಇಲ್ಲ. ಅಪರೂಪಕ್ಕೆ ಎಲ್ಲೋ ಒಂದು 3 ಮತ್ತು 1 ತೆಗೆದಿದ್ರು ಕೂಡ ಆ ಹೋಟೆಲ್ಲಿ ಗ್ಯಾಸ್ ಸಮಸ್ಯೆ ಇರೋದ್ರಿಂದ ಒಂದು ತಿಂಡಿ ಇದ್ದರೆ ಇನ್ನೊಂದು ತಿಂಡಿ ಇಲ್ಲ. ಸೊ ಹಾಗಾಗಿ ನಾವು ಎಲ್ಲರೂ ಕೂಡ ಒಂದು ಅರ್ಧಂಬರ್ಧ ಹೊಟ್ಟೆ ಅಂತಾರಲ್ಲ
ಹಾಗೆ ಎಲ್ಲರೂ ಒಂದೊಂದು ಇಡ್ಲಿ ತಿಂದ್ವಿ, ಯಾಕೆಂದರೆ ಇಡ್ಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಬಂದು ನಾವು ಬೇಲೂರು ತಲುಪೋವರೆಗೂ ನಮಗೆ ಸ್ವಲ್ಪ ಹೊಟ್ಟೆ ಹಸಿವಾಗಿತ್ತು. ಹಂಗಂಗೆ ನಿಜವಾಗ್ಲೂ ಗ್ಯಾಸ್ದು ಒಂದು ಇಷ್ಟೊಂದು ಸಮಸ್ಯೆ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ಮಂಗಳೂರು ಸೈಡ್ ಫುಲ್ಲು ಕ್ಲೋಸು ಹೋಟೆಲ್ಗಳೆಲ್ಲ. ಸುಮಾರು ನಾವು ಅಂದವೇ ಯಾವ್ಯಾವ ಹೋಟ್ಲ್ ಇತ್ತಲ್ಲೆಲ್ಲ ತುಂಬ ಹೋಟೆಲ್ ಕ್ಲೋಸ್ ಆಗಿತ್ತು. ಗೈಸ್ ಬಂದ್ವಿ. ನಿಜವಾಗ್ಲೂ ಬೇಲೂರಿಂದ ಸಕಲೇಶ್ಪುರದಿಂದ ಬೇಲೂರು ತನಕ ಬರೋವರೆಗೂ ಕಾಫಿ ಹೂವು ಎಷ್ಟು ಘಮ ಘಮ ಅಂತಿತ್ತು ಅಂದರೆ ಹೂವು ಬಿಡೋ ಸಮಯ ಅನಿಸುತ್ತೆ ಇದು. ಫುಲ್ಲು ರೋಡಿಂದ ಎಂಡ್ ಆಗೋವರೆಗೂ ನಮಗೆ ಫುಲ್ ಕಾಫಿ ತೋಟ ನೋಡಿದ್ದೇ ಆಯಿತು. ತುಂಬ ಘಮ ಘಮ ಅಂತಿತ್ತು. ನಮಗೆ ರೋಡ್ಗೆ ಅಷ್ಟೊಂದು ಸ್ಮೆಲ್ ಬರ್ತಾಯಿತ್ತು, ಬಟ್ ಅಲ್ಲಿರೋರು ಎಷ್ಟು ಚೆನ್ನಾಗಿರುತ್ತಲ್ಲ. ಸೊ ನಿಜವಾಗ್ಲೂ ಅದಕ್ಕೆ ಕಾಫಿದು ಫ್ಲೇವರೇ, ಕಾಫಿ ಕುಡ್ದಾಗಲೇ ಫ್ಲೇವರೇ ಎಷ್ಟು ಚೆನ್ನಾಗಿರುತ್ತೆ. ಇನ್ನು ಹೂವಿನ ಘಮ ಏನು ಎಷ್ಟಿರುತ್ತೆ ಅಲ್ವಾ. ಸೊ ಒಂಥರ ಈ ಒಂದು ಪ್ರಕೃತಿ ಮಧ್ಯೆ ಇರಬೇಕನ್ನೋ ತುಂಬ ಖುಷಿಯಾಗುತ್ತೆ. ಸೊ ಅದಕ್ಕೆ ಮಲೆನಾಡು ಸೈಡವ್ರು ಏನೋ ಒಂಥರ ಡಿಫ್ರೆಂಟ್ ಆಗಿರ್ತಾರೆ ಅಂತಾರಲ್ಲ, ಆ ಥರ. ಅಲ್ಲಪ್ಪ ಬಂತು ಕಣೋಗ. ಅವನು ಮಾರ್ಕ್ಸಿಗೆ ಹೋದ್ಸಲ ಜಗಳಾಡ್ ಬಂದಿದ್ರಲ್ಲ, ನಾನು ಗಣಿಕಂತಲ್ಲ ನನ್ನ ಮಗ ನಿಮಗೆ ಅಂದೆ. ಬಂದಾನೆ ಬುಲೆಟ್ ಅಂತ ಅಣ್ಣ ಆಂಧ್ರದಿಂದ ಬಂದಾಗಿಂದನೂ ನಾನ್ ವೆಜ್ ಏನೂ ಮಾಡಿರಲಿಲ್ಲ ಅಂತ ಅಂತಿದ್ರು ಅಮ್ಮ. ಸೊ ಹಾಗಾಗಿ ಅವನು ಇವತ್ತು ಹೋಗ್ತಾನೆ ಮಾಡಬೇಕು ಅಂತ ಇವತ್ತೆಲ್ಲ ಕಟ್ ಮಾಡಿಸ್ಕೊಂಬಂದಿದ್ರು. ಸೊ ನನ್ನ ಮಗನೂ ಬಂದಿದ್ನಲ್ಲ, ಎಲ್ಲರಿಗೂ ಆಗುತ್ತೆ ಅಂತ. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ಈಗ ಊಟ ಸಮಯ, ಊಟ ಮಾಡ್ತೀವಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀವಿ. ನನ್ನ ಮಗನಿಗೆ ಚಿಕನ್ ಕಬಾಬ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವನಿಗೂ ಕೂಡ ಮಾಡಿದ್ವಿ. ಹಾಗೆ ಚಿಕನ್ ಸಾಂಬಾರು, ಮುದ್ದೆ, ರೈಸು. ಸೊ ಗೈಸ್ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕೊನೆವರೆಗೂ ವಾಚ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡಿ.